ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧು ಬಾಂಧವರೇ, ನಿಮಗೆಲ್ಲ ಫಿಲ್ಮ್ ಆ್ಯಂಡ್ ಮೋರ್ಗೆ ಆತ್ಮೀಯವಾದ ಸ್ವಾಗತ. ಶಿವರಾಜ್ ಕುಮಾರ್ ಅವರು ಇಲ್ಲಿಯವರೆಗೆ 130ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿಯೂ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿರುವಂತೆ ಇಲ್ಲಿಗೆ ಅಂದರೆ ಪೆದ್ದಿ ಸಿನಿಮಾದ ಸಂದರ್ಭಕ್ಕೆ 130 ಸಿನಿಮಾಗಳಾಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಶಿವರಾಜ್ ಕುಮಾರ್ ಅವರ ಮುಂದಿನ ಚಿತ್ರಗಳು ಯಾವುದು ಅದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವರ ತಂದೆಯ ಲೆಗಸಿಯನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಿದ್ದಾರೆ. ಅವರ ಮುಂದಿನ ಸಿನಿಮಾಗಳು ಒಂದಕ್ಕಿಂತ ಒಂದು ತುಂಬಾ ಕುತೂಹಲಕಾರಿಯಾಗಿದೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಈಗಾಗಲೇ ಅವುಗಳ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಸಿಕ್ಕಿದೆ. ಅಂತಹ ಸಿನಿಮಾಗಳ ಬಗ್ಗೆ ಮಾತ್ರ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಅದರಲ್ಲಿ ಒಂದು ಸಿನಿಮಾ ಯಾವುದಂದ್ರೆ ಬೇಲ್. ಇದನ್ನ ಪವನ್ ಒಡೆಯರ್ ಅವರು ನಿರ್ದೇಶನ ಮಾಡ್ತಾ ಇದ್ದು KVN ಸಂಸ್ಥೆ ಪ್ರೊಡಕ್ಷನ್ ಮಾಡ್ತಾ ಇದೆ. ಇನ್ನು ಜೈಲರ್ 2 ನಲ್ಲಿ ಕೂಡ ಶಿವರಾಜ್ ಕುಮಾರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಉತ್ತರಾಖಂಡ, ಇದರಲ್ಲಿ ಡಾಲಿ ಧನಂಜಯ ಅವರು ಹಾಗೆ ಶಿವರಾಜ್ ಕುಮಾರ್ ಅವರು ಅಭಿನಯಿಸ್ತಾ ಇದ್ದಾರೆ. ಇದನ್ನ KRG ಸ್ಟುಡಿಯೋ ಪ್ರೊಡ್ಯೂಸ್ ಮಾಡ್ತಾ ಇದ್ದು ರೋಹಿತ್ ಪಡಕಿ ನಿರ್ದೇಶಕರಾಗಿದ್ದಾರೆ. ಇನ್ನೊಂದು ಸಿನಿಮಾ ಅಂದ್ರೆ ಗುಮ್ಮಡಿ ನರಸಯ್ಯ. ಈ ಸಿನಿಮಾದ ಕಥೆಯೇ ತುಂಬಾನೇ ಕುತೂಹಲಕಾರಿಯಾಗಿದೆ, ಯಾಕೆಂದ್ರೆ ಇದೊಂದು ನಿಜ ಜೀವನದ ಕಥೆಯಾಗಿದೆ. ಇದರಲ್ಲಿ ಕೂಡ ಶಿವರಾಜ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಇದರ ಹೊರತಾಗಿ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನುವಂಥ ಸಿನಿಮಾ ಕೂಡ ಬರ್ಲಿಕ್ಕಿದೆ. ಈ ಸಿನಿಮಾವನ್ನ ಹೇಮಂತ್ ರಾವ್ ಅವರು ನಿರ್ದೇಶನ ಮಾಡ್ತಿದ್ದು ಈ ಸಿನಿಮಾದ ಮೇಲೆ ತುಂಬಾನೇ ಕುತೂಹಲ ಹಾಗೇನೆ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ಇದರ ಹೊರತಾಗಿ A ಫಾರ್ ಆನಂದ್ ಸಿನಿಮಾವನ್ನ MG ಶ್ರೀನಿವಾಸ್ ಅವರು ನಿರ್ದೇಶನ ಮಾಡ್ತಾ ಇದ್ದು ಇದು ಕೂಡ ಚಿತ್ರೀಕರಣವನ್ನ ಪ್ರಾರಂಭಿಸಿದೆ. ಇದರ ಹೊರತಾಗಿ ಶಿವಣ್ಣ 131 ಅನ್ನುವಂತಹ ಒಂದು ಸಿನಿಮಾ ಕೂಡ ಎಲ್ಲೆಡೆ ಸದ್ದು ಮಾಡ್ತಾ ಇದ್ದು ಅದನ್ನ ಕಾರ್ತಿಕ್ ಅದ್ವೈತ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇದರ ಹೊರತಾಗಿ ಹೇಮಂತ್ ರಾವ್ ಅವರೇ ನಿರ್ದೇಶನ ಮಾಡ್ತಾ ಇರುವಂತಹ ಭೈರವನ ಕೊನೆ ಪಾಠ ಅನ್ನುವಂತಹ ಸಿನಿಮಾದಲ್ಲಿ ಕೂಡ ಶಿವರಾಜ್ ಕುಮಾರ್ ಅಭಿನಯಿಸುತ್ತಿದ್ದಾರೆ. ಇವಿಷ್ಟು ಇಲ್ಲಿಯವರೆಗೆ ಅಪ್ಡೇಟ್ ಸಿಕ್ಕಿರುವಂತಹ, ಆಗಾಗ ಅಪ್ಡೇಟ್ಗಳನ್ನು ಬಿಡ್ತಾ ಇರುವಂತಹ ಸಿನಿಮಾಗಳ ಹೆಸರು ಮಾತ್ರ. ನಾನು ಯಾವ್ದಾದ್ರು ಹೆಸರನ್ನ ಬಿಟ್ಟಿದ್ರೆ ನೀವು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.